ಓಕೆ ಕಿಪ್ಪಿ, ಮುತ್ತು ಅವ್ರ ಫ್ಯಾಮಿಲಿ ಅವ್ರ ಬಗ್ಗೆ ಎಲ್ಲ ಏನ್ ಹೇಳ್ತೀಯಾ? ಅವ್ರು ನನ್ನ ಫ್ಯಾಮಿಲಿ ಹೇಗೆ ಅವ್ರ ಫ್ಯಾಮಿಲಿ ಕೂಡ ಹಾಗೇನೆ. ಸೊ ರೀಸೆಂಟ್ ಆಗಿ ಅವ್ರ ಪಪ್ಪ ಎಕ್ಸ್ಪ್ಲೇನ್ ಆದ್ರು ನಂಗೆ ತುಂಬಾ ಫೀಲ್ ಆಯ್ತು. ಯಾವಾಗ? ಜಸ್ಟ್ 1-2 ವೀಕ್ಸ್ ಆಯ್ತು. ಹೌದಾ? ಏನಾಗಿತ್ತು ಅಪ್ಪಂಗೆ? ಅಪ್ಪಂಗೆ ಹುಷಾರಿರ್ಲಿಲ್ಲ. ಏನಾಗಿತ್ತು? ಅಂದ್ರೆ ಹೆಲ್ತ್ ಇಶ್ಯೂಸ್ ತುಂಬಾ ಇತ್ತಲ್ಲ, ಸೊ ಅವಾಗ ನಾವು ಅದನ್ನ ಕೇರ್ ಮಾಡಕ್ ಹೋಗ್ಲಿಲ್ಲ. ಏನು ನಾರ್ಮಲ್ ಆಗಿ ಬರುತ್ತೆ ಬಿಡು ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ವಿ. ಆಮೇಲೆ ಅದು ತುಂಬಾ ಫುಲ್ ಸಾಯ ಸ್ಟೇಜ್ ಕೊಂಡೋದ್ರು. ಅಮ್ಮ ಚೆನ್ನಾಗಿದೆ. ಅಮ್ಮ ಹೆಂಗ್ ಮಾಡ್ತಾರೆ? ಅಮ್ಮ ಮನೆಯಲ್ಲೇ ಹೌಸ್ ವೈಫ್. ಇವಾಗ ಯಾರು ಫುಲ್ ಮನೇಲಿ ಸಪೋರ್ಟಿವ್? ಯಾರು ಸಪೋರ್ಟ್ ಬಂದ್ಬಿಟ್ಟು ನಮ್ಮ ಅಣ್ಣ ಅಂತ ಇದಾರೆ, ಅವ್ರು ಎಲ್ಲದಕ್ಕೂ ನೋಡ್ಕೋತಾರೆ. ಸ್ವಂತ ಅಣ್ಣ ಇದಾರೆ. ಸ್ವಂತ ಅಣ್ಣ. ಈಗ ಅಣ್ಣನ್ ಸಪೋರ್ಟ್ ಇದೆಯಾ ನಿಮ್ಗೆ? ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಗೆಲ್ಲ, ಮನೆಗೆಲ್ಲ. ಮಾತಾಡ್ಸಿದ್ಯಾ ಕಿಪ್ಪಿ ಅಣ್ಣನ್ಗೆ? ಅವ್ರ ಅಣ್ಣನ್ ಮಾತಾಡ್ಸಿದೀನಿ, ಅವ್ರ ಅಕ್ಕ ಎಲ್ಲಾನು ಮಾತಾಡ್ಸಿದೀನಿ. ಬಟ್ ನಾನು ಅಷ್ಟು ನನಗೇನು ಅಂದ್ರೆ ಬೇರೆ ಜೊತೆ ನಾನು ಮಾತಾಡ್ಬಿಡ್ತೀನಿ. ಅವ್ರ ಫ್ಯಾಮಿಲಿ ಅಂದಾಗ ಸ್ವಲ್ಪ ಭಯ ನನಗೆ. ಏನೋ ಅಂದ್ಬಿಡ್ತಾರೆ, ಏನೋ ಬೈದ್ಬಿಡ್ತಾರೆ ಅನ್ನೋ ಥರ ಫೀಲ್ ಆಗಿ ಮಾತಾಡ್ತೀನಿ. ಬಟ್ ನಿಜವಾಗೂ ಅವ್ರ ಪಪ್ಪ ತಿರ್ಕೊಂಡಿದ್ದಾಗ ನಾನೇ ಜಾಸ್ತಿ ಹತ್ತಿದ್ದೀನಿ. ಅವರು ಹತ್ತಿದ್ದಾರೆ ಬಟ್ ಇಲ್ಲ ಅಂತಲ್ಲ, ಬಟ್ ನಾನು ಹತ್ತಿದ್ದೀನಿ. ಬಿಕಾಸ್ ಅಂದರೆ ಆ ಫೀಲು ನಾನು ಅನ್ವಯಿಸಿದ್ದೀನಿ. ನನಗೂ ಪಪ್ಪ ಇಲ್ಲ, ಬಟ್ ಇವನಲ್ಲಿ ಏನು ಗೊತ್ತಾ, ಅವ್ರ ಪಪ್ಪ ಮೆಮೊರಿಗಳಿದೆ, ಬಟ್ ನನಗೆ ಮೆಮೊರಿಗಳಿಲ್ಲ. ಸೊ ಅದಕ್ಕೆ ನನಗೆ ಒಂಥರ ಫೀಲ್ ಆಗೋಯ್ತು. ನಾನು ಅದಕ್ಕೆ ತುಂಬ ಹತ್ತಿದ್ದೀನಿ. ಸೊ ಇವರ ಫ್ಯಾಮಿಲಿ ಕೂಡ ನನ್ನ ಫ್ಯಾಮಿಲಿ ಥರನೇ ನಾನು ಭಾವಿಸ್ತಾ ಇರೋದು. ಅವ್ರ ಫ್ಯಾಮಿಲಿ ಬೇರೆ, ಇವ್ರ ಫ್ಯಾಮಿಲಿ ಬೇರೆ ಅಂತ ನಾನು ನೋಡಲ್ಲ. ಅವ್ರ ಮಮ್ಮಿನೂ ಕೂಡ ನನಗೆ ತಾಯಿನೇ, ನನ್ನ ಅಮ್ಮನೂ ಕೂಡ ಅವ್ರಿಗೆ ತಾಯಿನೇ. ಸೊ ಇಬ್ರು ಫ್ಯಾಮಿಲಿ ಒಂದೇ ನಾನು ಬಯಸೋದು. ಸೊ ಏನಂದರೆ ಅವರ ಅಪ್ಪ ಅಮ್ಮನ ನಾವು ಒಂದೇ ಥರ ನೋಡಿದ್ರೆ ಅವರು ಮಗಳಾಗಿ ಅಕ್ಸೆಪ್ಟ್ ಮಾಡ್ತಾರೆ. ಸೊ ಅಪ್ಪ ಅಮ್ಮನ ಬೇರೆ ತರ ನೋಡೋದು, ನಮ್ಮ ಅಪ್ಪ ಅಮ್ಮ ಮಾತ್ರ ನಮ್ಗೆ ಅಪ್ಪ ಅಮ್ಮ, ಅವ್ರ ಅಪ್ಪ ಅಮ್ಮ ಇಲ್ಲ ನೋಡಿದ್ರೆ ಏನಾಗುತ್ತೆ ಅಂದ್ರೆ ನಮ್ಮನ್ನ ಇಷ್ಟಪಡೋನು ಪರಲ್ಲ. ಮತ್ತೆ ಅಲ್ಲಿ ಜಗಳಗಳು ಜಾಸ್ತಿ ಆಗುತ್ತೆ, ಮತ್ತೆ ಅವ್ರಿಗೆ ಅದು ಇದಾಗಲ್ಲ. ಸೊ ನಾವು ಏನ್ ಮಾಡ್ಬೇಕಂದ್ರೆ ನಮ್ಮ ಅಪ್ಪ ಅಮ್ಮನೂ ಒಂದೇ, ಅವ್ರ ಅಪ್ಪ ಅಮ್ಮನೂ ಒಂದೇ. ಸೊ ಅವ್ರ ಪಪ್ಪ ಸತ್ತಾಗ ನಾನು ತುಂಬಾ ಫೀಲ್ ಮಾಡ್ಕೊಂಡು, ಯಾವ ಫ್ರೆಂಡ್ಸ್ ಅಲ್ಲಿ ಯಾರು ಫೀಲ್ ಮಾಡ್ಕೊಂಡು ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದ್ದ? ಅವ್ರಿಗೆ ಗೊತ್ತಿಲ್ಲ. ಈಗ ಕಿಪ್ಪಿಯವರ ಅಮ್ಮಂಗೆ ಗೊತ್ತಾ ಮುತ್ತು ಬಗ್ಗೆ ಎಲ್ಲ? ಗೊತ್ತು, ಬಟ್ ಇವಾಗ ಸ್ವಲ್ಪ ಅಷ್ಟಕ್ಕೆ. ಅಂದ್ರೆ ಏನಾಯ್ತು ಅಂದ್ರೆ ಬ್ರೇಕಪ್ ಆದ ಟೈಮಲ್ಲಿ ಕನ್ವಿನ್ಸ್ ಮಾಡೋಕೆ ಕಾನ್ಫಿಡೆನ್ಸ್ಗಳು ಹಾಕಿದೆ. ಬಟ್ ಇವನು ಏನೋ ಒಳಗಡೆ ಲ್ಯಾಂಗ್ವೇಜ್, ಅವಾಗ ತುಂಬಾ ಹುಡುಗರು ಅಂದ್ರೆ ಒಳಗಡೆ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ನಿನಗೆ ಕೋಪ ಬಂದ್ಬಿಟ್ಟು ನಮ್ಮಮ್ಮನ ಮುಂದೆ ಹತ್ರ ಬೈದಾಗ ನಮ್ಮಮ್ಮಂಗೂ ಅದು ಇಷ್ಟ ಆಗ್ತಿದ್ದಿಲ್ಲ. ಸೊ ಒಂದೊಂದ್ಸಲ ಜಗಳ ಬಂದಾಗ ನಾನು ಅಳೋದು ಮಾಡೋದೆಲ್ಲ ನಮ್ಮ ಮಮ್ಮಿಗೆ ಗೊತ್ತಿತ್ತು. ಸೊ ನಮ್ಮ ಮನೇಲಿ ನಾನು ಯಾರಿಗೋಸ್ಕರ ಅಳಲ್ಲ, ಇವನಿಗೋಸ್ಕರ ಅಳ್ತೀನಿ, ಇವನಿಗೋಸ್ಕರ ನಾನು ಇದು ಮಾಡ್ತೀನಿ. ಯಾರ ಮೇಲೆ ಅಷ್ಟೊಂದು ಕ್ಲೋಸ್ ಇಲ್ಲ, ನಮ್ಮ ಮಮ್ಮಿ ಬಿಟ್ಟರೆ ಯಾರ ಮೇಲೂ ಅಷ್ಟಿಲ್ಲ. ಇವನ ಮೇಲೆ ಅಷ್ಟು ಕ್ಲೋಸ್ ಇರ್ತೀನಿ. ಅಂದರೆ ನನ್ನ ಜೀವ ಥರ ನಾವು ಅಷ್ಟೊಂದು ಪ್ರೀತಿಸ್ತೀನಿ. ಸೊ ಆ ಟೈಮಲ್ಲಿ ನಾನೇನು ಅಂದರೆ ನಮ್ಮಮ್ಮ ಹಿಂಗೆ ಕಾನ್ಫರೆನ್ಸ್ ಕಾಲ್ ಹಾಕಿದ್ರು, ಹೇಳಮ್ಮ ನೀನಾದ್ರು ಅಂತ ನಮ್ಮಮ್ಮನ ಮಧ್ಯದಲ್ಲಿ ಕರ್ಕೊಂಡು ಬಂದಿದ್ದೆ. ಬಟ್ ಅವ್ರ ಮುಂದೆ ಒಳಗಡೆ ಲ್ಯಾಂಗ್ವೇಜ್ ಬೈದೆ ನಮ್ಮಮ್ಮಗೆ ಅದು ಇಲ್ಲಿ ತಕ್ಕ ಅದನ್ನ ಇಷ್ಟ ಆಗಿಲ್ಲ. ಸೊ ಅದಕ್ಕೆ ನಮ್ಮಮ್ಮ ಅದನ್ನ ಅಕ್ಸೆಪ್ಟ್ ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಬಟ್ ನಮ್ಮಮ್ಮ ಏನು ಅಂದರೆ ನಮ್ಮಮ್ಮ ಏನು ಆಸೆ ಪಡ್ತಾರೆ ಅಂದರೆ, ನಾನು ಮದುವೆ ಆಗಿ ಬಂದು ತುಂಬ ಕಷ್ಟ ಅನ್ವಯಿಸ್ಬಿಟ್ಟಿದ್ದೀನಿ. ನನ್ನ ಮಗಳು ಒಬ್ರ ಮನೆಗೆ ಹೋದ್ಮೇಲೆ ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ನೆಮ್ಮದಿಯಾಗಿರ್ಲಿ, ತಾನು ಇಷ್ಟಪಡೋ ಹುಡುಗ ಅಥವಾ ಮದುವೆ ಆಗೋ ಹುಡುಗ ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಲಿ, ಅಳ್ಸೋದಾಗ್ಲಿ, ಅವಳಿಗೆ ಬೈಯೋದಾಗ್ಲಿ ಮಾಡಬಾರ್ದು ಅಂತ ಆಸೆ ಪಡ್ತಾರೆ. ನಮ್ಮಮ್ಮ ನನ್ನ ಹತ್ರನೇ ಓಪನ್ ಆಗಿ ಹೇಳಿದ್ದಾರೆ ಈ ವಿಷಯದಲ್ಲಿ. ನಾವು ಟೈಮಲ್ಲಿ ಅದು ನನಗೆ ಬೈದಾಗ ನಮ್ಮಮ್ಮ ಒಂದೇ ಮಾತು ಹೇಳಿದ್ದು, ನೋಡಮ್ಮ ನಾನು ಹೆಂಗೆ ಸಾಕಿದ್ದೀನಿ, ನಾನು ಹೂ ಥರ ಸಾಕ್ಬಿಟ್ಟು ನಿನ್ಗೆ ಯಾವುದೋ ಮುಳ್ಳಿಗೆ ಹೋಗಿ ಕೊಡೋಕೆ ನಂಗೆ ಇಷ್ಟ ಇಲ್ಲ, ಹಾಗೆ ಹೆಂಗೆ ಅಂತೆಲ್ಲ ನಮ್ಮ ಮಮ್ಮಿ ನನಗೆ ಹೇಳಿದ್ರು. ಸೊ ನಾನು ಆ ಟೈಮಲ್ಲಿ ನನಗೆ ನಮ್ಮಮ್ಮನ ಮುಂದೆ ಬೈದ್ಬಿಟ್ರಲ್ಲ, ನನಗೆ ಅದು ಬೈದಾಗ ನಮ್ಮಮ್ಮ ಅದು ಮನಸ್ಸು ಹಚ್ಕೊಬಿಟ್ರು. ಇವಾಗ ಕಿಪ್ಪಿಯವರ ಅಮ್ಮನ ಹತ್ರ ಸಾರಿ ಕೇಳ್ತೀಯ ಮುತ್ತು? ನೋಡಿ ಸಾರಿ ಕೇಳಿದೀವಿ, ಕಾಲ್ ಮಾಡಿ ಆಗ್ಲಿ ಕೇಳಿದ್ಯಾ? ಆದ್ರೆ ಅಮ್ಮ ಒಪ್ತಿದಾರ? ಹೇಗೆ ಮಾತಾಡಿದ್ರ? ಹೇಗ್ ಮಾತಾಡ್ತಿದಾರ ಅಮ್ಮ? ಮಾತಾಡಿದಾರೆ. ಇವಾಗ ಕಿಪ್ಪಿ ಅಮ್ಮ ಒಪ್ಪಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಏನ್ ಮಾಡೋದು, ಮುಂದೆ ಏನ್ ಮಾಡ್ಬೇಕಂತ ಅನ್ಸೋದು ಅದನ್ನ ಮಾಡ್ಬೇಕಷ್ಟೇ. ಒಪ್ತಾರ ಕಿಪ್ಪಿ ನಿಮ್ಮ ಮನೇಲಿ? ಒಪ್ತಾರೆ ಏನಿಲ್ಲ. ಬಟ್ ಏನ್ ಗೊತ್ತಾ, ಇವಾಗ ಅಪ್ಪ ಅಮ್ಮ ಒಂದ್ ಕನ್ಸು ಅಂತಿರುತ್ತೆ. ಆ ಕನ್ಸನ್ನ ರೀತಿಯಲ್ಲಿ ಇವನು ಇದ್ರೆ ಇಷ್ಟಪಟ್ಟೆ ಪಡ್ತೀವಿ. ಇವಾಗ ಎಕ್ಸಾಂಪಲ್ ನಮ್ಮ ಅಣ್ಣ ಇದಾರೆ ಇಲ್ಲ ಅಂತಲ್ಲ, ಇವಾಗ ಮದ್ವೆ ಆಗೋ ಅಳಿಯ ಅಂತ ಒಂದ್ ಬರ್ತಾರಲ್ಲ, ಮಗನ್ ತರ ನೋಡ್ತಾರೆ, ಮಗನ್ ತರ ಒಂದು ಪ್ರೀತಿ ತೋರಿಸ್ತಾರೆ. ಎಲ್ಲಾ ತಾಯಿನೂ ಅದೇ ತರ ಮಾಡ್ತಾರೆ. ಈಗ ನಿಮ್ಮಿಬ್ರಿಗೂ ಎಷ್ಟು ಏಜು? ನಂಗೆ ಬಂದ್ಬಿಟ್ಟು 23. ನಿಂಗೆ? 22. ಇನ್ನೂ ತುಂಬಾ ನಿಮ್ಗೆ ಇನ್ನೂ ತುಂಬಾ ವರ್ಷ ಇದೆ ನೀವಿಬ್ರು ಬೆಳೆಯೋದಕ್ಕೆ, ಮದ್ವೆ ಆಗೋದಕ್ಕೆ ಎಲ್ಲ. ಇವಾಗ ಯಾವಾಗ ಮದ್ವೆ ಆಗ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೋತಿದ್ದೀರಾ?
ನಮ್ದೆಲ್ಲ ಅಚೀವ್ಮೆಂಟ್ ಎಲ್ಲ ಕಂಪ್ಲೀಟ್ ಆಗ್ಬೇಕು, ಅಚೀವ್ಮೆಂಟ್ ಆಗ್ಬೇಕು ಅಂತೂ ಇದೀವಿ. ಮತ್ತೆ 1.5 2 years ಆಗ್ಲಿ ಅಂತ ಸುಮ್ಮನೆ ಇದೆ. ಇವಾಗ ತುಂಬಾ ಜನ ನನಗೆ ಹೇಳ್ತಾ ಇದಾರೆ, ಪರ್ಸನಲ್ ನನ್ನ ಫ್ರೆಂಡ್ಸ್ಗಳು ಎಲ್ಲಾರು ಹೇಳ್ತಾ ಇದಾರೆ, ಮತ್ತೆ ಅವ್ನು ಚೇಂಜ್ ಆಗ್ಬಿಡ್ತಾನೆ, ಮತ್ತೆ ಯಾರು ಏನಾದ್ರು ಒಂದು ಇದು ಮಾಡ್ತಾನೆ, ಬೇಗ ಮದ್ವೆ ಆಗ್ಬಿಡು, ಮದ್ವೆ ಆಗಿದ್ರೆ ಇನ್ನೂ ಅವನು ಏನು ಮಾಡ್ಕೊಳಕ್ ಆಗಲ್ಲ, ಅದು ಇದು ಅಂತಾರೆ. ಬಟ್ ನನಗೇನಂದ್ರೆ ಅವನ ಮೇಲೆ ನಂಬಿಕೆ ಇದೆ. ಇವಾಗ ಒಂದ್ಸತಿ ಬೆಂಕಿಗೆ ಬಿದ್ದು ಅದನ್ನ ಸುಟ್ಕೊಂಡ್ಮೇಲೆ ಅವ್ರಿಗೆ ಬುದ್ಧಿ ಬಂದಿದೆ ಅಂದ್ಮೇಲೆ ಮತ್ತೆ ಅದೇ ಕೆಲಸ ಅವ್ನು ಮಾಡಕ್ ಹೋಗಲ್ಲ. ಇವಾಗ ನನ್ನ ಹತ್ರ ಜಗಳ 1000 ಸತಿ ಜಗಳ ಆಡ್ತಾನೆ, ಹಂಗಂತ ಹೇಳಿ ಅವ್ನನ್ನ ಬಿಟ್ಟೋಗೋ ಅಂತ ಸಾಧ್ಯನೇ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.